ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ತುಂಬ ದಿನಗಳ ನಂತರ ಲೈವ್ ಬರುವಂಥ ಕಾರ್ಯಕ್ರಮ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿಂದ ವಿದ್ಯುತ್ ಗುತ್ತಿಗೆದಾರರಾಗಿರ್ಬೋದು, ಅತಿ ಮುಖ್ಯವಾಗಿ ವಿದ್ಯುತ್ ಗ್ರಾಹಕರು ತುಂಬ ತೊಂದರೆಗೆ ಒಳಗಾಗಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ಸ್ಮಾರ್ಟ್ ಮೀಟರ್ ಅಂದರು, ಇನ್ನೊಂದು ಕಾಲಘಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಎತ್ತಿ ಹಿಡಿತಾ ಇದ್ದೀವಿ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂದರೆ ವಾಸಯೋಗ್ಯ ಪ್ರಮಾಣ ಪತ್ರ ಖಂಡಿತವಾಗ್ಲೂ ಬೇಕೇ ಬೇಕು ಅಂದರು. ಈ ರೀತಿಯ ಒಂದಿಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಗ್ರಾಹಕರನ್ನಾಗಿರ್ಬೋದು ಅಥವಾ ಅದರಿಂದ ಒಂದು ಜೀವನ ಮಾಡ್ತಿರುವಂತಹ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ಯಾವುದೇ ಒಂದು ವಿಚಾರ ತಗೊಳ್ಳಿ, ಇವತ್ತು ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು, ವಿದ್ಯುತ್ತಿನ ಪರಿಕರಗಳಾಗಿರ್ಬೋದು, ಪೈಪು, ಆಮೇಲೆ ವೈರ್ ಆಗಿರ್ಬೋದು, ಯಾವುದೊಂದ್ರದ್ದು ಒಂದು ಆಕ್ಟಿವಿಟೀಸ್ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಇವತ್ತಿರುವಂತಹ 5 ಕಂಪನಿಗಳಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕಳೆದ 2 ತಿಂಗಳಿನಿಂದ ಅಂದ್ರೆ ಏನು 4/4/2025 ₹1 ಆದಾಯ ಇಲ್ಲದಂತ ಕಂಪನಿಗಳು ನಡೀತಾ ಇದೆ. ಅದು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ, ಹೆಂಗ್ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತು ನೋಡಿ, ನಾವು ಆಕ್ಚುಲಿ ಕೇರಳಕ್ಕೆ ಬಂದಿದ್ವಿ, ಕೇರಳ ಪ್ರವಾಸದಲ್ಲಿ ಇದೀವಿ ಇವತ್ತು ನಿಮ್ಮ ವಾಣಿ ತಂಡ ಮತ್ತು ನಮ್ಮ ಜಾನ್ ಸರ್ ಜೊತೆಲಿ. ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆಯಾ ಅಥವಾ ಬೇರೆ ರಾಜ್ಯಗಳಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಎತ್ತಿ ಹಿಡಿತಾ ಇದ್ದಾರಾ ಅಂತ ಒಂದು ಗೊಂದಲ ನಾವು ಇದ್ವಿ. ಕಳೆದ ಬಾರಿ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಆಂಧ್ರದಲ್ಲಿ ಹೋಗ್ಬಿಟ್ಟು ಒಂದು ಲೈವ್ ಮಾಡಿದ್ವಿ. ಈ ಬಾರಿ ಕೇರಳಕ್ಕೆ ಬಂದಿದ್ವಿ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ. ನಮ್ಮ ಜೊತೆ ಜಾನ್ ಸರ್ ಮತ್ತು ಫಯಾಜ್ ಸರ್ ಇಬ್ರು ಇದ್ದಾರೆ. ಅವರು ಖಂಡಿತವಾಗ್ಲೂ ಬೇರೆ ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ, ಇವತ್ತೇನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯನ್ನು ತಂದಿಟ್ಟಿದಾರಲ್ಲ, ಈ ಪರಿಸ್ಥಿತಿ ಪ್ರತಿ ರಾಜ್ಯದಲ್ಲೂ ಇದೆಯಾ ಇಲ್ವಾ ಅಂತ ಒಂದಿಷ್ಟು ನೋಡಿ ಬರೋಣ, ಒಂದು ಪ್ರವಾಸ ಮಾಡೋಣ ಅಂತ ಹೇಳಿದ್ದಕ್ಕೆ ನಿನ್ನೆ ಪ್ರಾರಂಭ ಮಾಡಿದ್ವಿ ನಮ್ಮ ಪ್ರವಾಸ. ಬರ್ತಾ ನೋಡ್ಕೊಂಡ್ ಬಂದ್ವಿ. ಕರ್ನಾಟಕದಲ್ಲಂತೂ ಕೆಟ್ಟ ಪರಿಸ್ಥಿತಿ ಪ್ರತಿಯೊಂದು ಕಂಪನಿಲೂ ಇದೆ. ಆದ್ರೆ ಕರ್ನಾಟಕ ಕೇರಳ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಅಂತ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತದೆ, ಸೆಕ್ಷನ್ ಆಫೀಸ್ ಮಟ್ಟನೂರು ಅಂತ, ಕಣ್ಣೂರ್ ಹತ್ರ ಇದೀವಿ ನಾವು ಇವಾಗ. ಕಣ್ಣೂರ್ ಹತ್ರ ಇರುವಂತಹ ಒಂದು O&M ಬಂದಿದ್ವಿ. ಇಲ್ಲಿ ಅದ್ಭುತ, ಇವತ್ತು ಸರ್ಕಾರಿ ರಜೆ ಇದೆ. ಇವತ್ತು ಇಡೀ ಭಾರತದಲ್ಲಿ ಸರ್ಕಾರಿ ರಜೆ ಇದೆ, 2ನೇ ಶನಿವಾರದ ರಜೆ. ಆ ಸರ್ಕಾರಿ ರಜೆ ಇದ್ರು ಕಚೇರಿ ಹೆಂಗಿದೆ ಅಂದ್ರೆ, ಒಂದು ವರ್ಕಿಂಗ್ ಅವರ್ಸ್ ಅಲ್ಲಿ ಯಾವ ತರ ಇರುತ್ತೋ ಅದೇ ತರ ಕಚೇರಿ ಇದೆ. ಎಲ್ಲರೂ ಪ್ರತಿಯೊಬ್ಬರು ಇದ್ದಾರೆ. ನಾವು ಕೇಳಿದ್ವಿ ಅವ್ರನ್ನ, ಏನ್ ಸರ್ ಇವತ್ತು ಬಂದಿದ್ದೀರಲ್ಲ ಕೆಲ್ಸಕ್ಕೆ ಯಾಕೆ ಅಂತ. ಇಲ್ಲ, ಕೆಲಸಗಳು ಮುಗಿಸ್ಬಿಡ್ತೀವಿ ನಾವು, ಪೆಂಡಿಂಗ್ ಇಟ್ಕೊಳ್ಳಲ್ಲ, ಮನೇಲಿ ಕೂತ್ಕೊಂಡು ಏನ್ ಮಾಡೋದಿದೆ, ಬೇರೆ ಮೇಂಟೆನೆನ್ಸ್ ವರ್ಕ್ಸ್ ಇದ್ರೆ ಮಾಡ್ಬಿಡ್ತೀವಿ, ನಾವು ಮನೇಲೆಲ್ಲ ಇರಲ್ಲ ಅಂತ. ಇದ್ರ ತಾತ್ಪರ್ಯ ಏನು ಅಂತ ಒಂದಿಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಅದನ್ನ ನಾನೇನು ಮುಕ್ತವಾಗಿ ಹೇಳೋದ್ ಬೇಕಾಗಿಲ್ಲ. ಇವಾಗ ಮೇನ್ ವಿಷಯಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಏನಿದೆಯಲ್ಲ ವಾಸಯೋಗ್ಯ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಯಾವುದೊಂದಕ್ಕೂ ಕರೆಂಟ್ ಕೊಡ್ತಾ ಇಲ್ಲ. ಯಾವುದೊಂದಕ್ಕೂ LT3 ಕೊಡ್ತಾ ಇಲ್ಲ, LT5 ಕೊಡ್ತಾ ಇಲ್ಲ, LT7 ಕೊಡ್ತಾ ಇಲ್ಲ. ಹೌದು, ಸುಪ್ರೀಂ ಕೋರ್ಟ್ನ ಯಾವತ್ತೂ ನೀವು ಕಡೆಗಣಿಸಿ ಅಥವಾ ನಿಮ್ಮ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡಿ ಅಂತ ಖಂಡಿತವಾಗ್ಲೂ ಯಾರು ಹೇಳಲ್ಲ. ಆ ಅಧಿಕಾರ ಹಕ್ಕು ಯಾರಿಗೂ ಇಲ್ಲ. ನಾವು ಸಂವಿಧಾನಕ್ಕೆ ತಲೆಬಾಗಿಸ್ಬೇಕು. ಒಂದು ಕಾನೂನು ಕಟ್ಟುಪಾಡುಗಳಂತ ಮಾಡಿದ್ಮೇಲೆ ನಾವು ಅದಕ್ಕೆ ತಲೆಬಾಗಿಸಿ ಅದರ ರೀತಿಯಾಗಿ ನಡ್ಕೋಬೇಕು. ಅದಕ್ಕೆ ಒಂದು ಸಂವಿಧಾನ ಅಂತ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದನ್ನ ನಾವು ಒಬೆ ಮಾಡೋಣ, ಶಿರಸ ವಹಿಸಿ ಪಾಲಿಸೋಣ. ಆದರೆ ಮನುಷ್ಯನಿಗೆ ಮರಣದಂಡನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಕುಟುಂಬಕ್ಕೆ ಮರಣದಂಡನೆ ಕೊಡೋದು ಎಷ್ಟು ಸರಿ? ಇಡೀ ಕುಟುಂಬ ಇವತ್ತು ಪಾಪ ಸಾರ್ವಜನಿಕರು ಸಾಲನೋ ಸೂಲನೋ ಮಾಡಿ ಸೈಟ್ ತಗೊಂಡು ಮತ್ತೆ ಅದರಲ್ಲಿ ಮನೆ ಕಟ್ಟಿ, ಅವ್ರದೊಂದು ಕನಸಿರುತ್ತೆ, ನಾನು ಮನೆ ಕಟ್ಟಿ ನಾನು ಆ ಮನೇಲಿ ಬದುಕಬೇಕು ಅನ್ನೋ ಕನಸು ಸಹಜವಾಗಿರುತ್ತೆ. ಇವತ್ತೇನು ಮಹಾನ್ ನಾಯಕರುಗಳು ಏನಿದಾರಲ್ಲ, ಇವ್ರು ಬಂಗ್ಲೆಗಳು ಕಟ್ಟಿ ಬದುಕ್ತಾರಲ್ಲ, ಅಷ್ಟು ದೊಡ್ಡ ಕನಸೇನಿರಲ್ಲ. ಸಹಜ ಮನುಷ್ಯನಿಗೆ ಒಂದು ಪುಟ್ಟ ಗೂಡು ಕಟ್ಕೊಂಡು ಆ ಗೂಡಲ್ಲಿ ತನ್ನ ಕುಟುಂಬ ತಾನು ಬದುಕಬೇಕನ್ನೋ ಒಂದು ಮನಸ್ಸಿರುತ್ತೆ. ಆದ್ರೆ ಅಂತಹ ಒಂದು ಕನಸಿಗೆ ನೀರು ಏರ್ಚುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾವು ಇಲ್ಲಿ ಬಂದು ಕೇಳಿದಾಗ ಆ OC ಅನ್ನೋ ಪದವೇ ಕೇಳಿಲ್ಲ ಪಾಪ. ಇಲ್ಲಿ ಅಧಿಕಾರಿಗಳು OC ಅನ್ನೋ ಪದನೇ ಕೇಳಿಲ್ಲ. ಆದ್ರೂ ನಮ್ಮ ರಾಜ್ಯದಲ್ಲಿ ಮಾತ್ರ OC ಅನ್ನೋದು ಪ್ರಳಂಭೂತವಾಗಿ ನಿಂತಿದೆ ಇವತ್ತು. ಆ ವಿಚಾರವಾಗಿ ನಾವು ಇವತ್ತು ಕೇರಳ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಬಂದಿದ್ವಿ, ಅವ್ರನ್ನ ವಿಚಾರಿಸಿದ್ವಿ, ಒಂದಿಷ್ಟು ಮಾತುಕತೆ ನಡೀತು. ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ತುಂಬಾ ಒಳ್ಳೆಯ ಜನ ಕೇರಳದವರು, ತುಂಬಾ ಸ್ನೇಹ ಜೀವಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ವಿಚಾರವಾಗಿ ಮಾತಾಡಿದ್ವಿ. ಜಾನ್ ಸರ್ ತುಂಬಾ ಚೆನ್ನಾಗಿ ಮಲಯಾಳಂ ಮಾತಾಡೋದ್ರಿಂದ ಅವರು ತುಂಬಾ ಅದ್ಭುತವಾಗಿ ಅವ್ರ ಜೊತೆಲಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ್ರು. ಮುಂದಕ್ಕೆ ಅವರ
ಈ ಒಂದು ಓಸಿ ವಿಚಾರ ಆಗಿರ್ಬೋದು ಮತ್ತು ಇವತ್ತು ಏನು ಕರ್ನಾಟಕ ಸ್ಟೇಟ್ ಕೇರಳ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಅಲ್ಲಿ ನಡೀತಿರುವಂತಹ ವಿದ್ಯಮಾನಗಳ ಬಗ್ಗೆ ನಮ್ ಜಾನ್ ಸರ್ ಮುಂದಕ್ಕೆ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಯಾರಾದ್ರೂ ಲೈವ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ ಶೇರ್ ಮಾಡಿ. ಈ ಒಂದು ಇದು ಉಪಯುಕ್ತ ಮಾಹಿತಿ. ಯಾಕಂದ್ರೆ ಇವತ್ತು ನಾವು ಕೇರಳಕ್ಕೆ ಸುಮ್ಮನೆ ಬಂದಿಲ್ಲ, ಈ ವಿಚಾರನ ತಿಳ್ಕೊಳ್ಳೇಬೇಕು. ಖಂಡಿತವಾಗ್ಲೂ ಸಾರ್ವಜನಿಕರಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು ಈ ವಿಷಯನ ತಿಳಿಸ್ಬೇಕನ್ನೋ ಒಂದು ಇಚ್ಛಾಶಕ್ತಿ ಇಟ್ಕೊಂಡೆ ನಾವು ಇವತ್ತು ಕೇರಳ ಪ್ರವಾಸದಲ್ಲಿ ಇದೀವಿ. ಕಣ್ಣೂರ್ ಹತ್ರ ಇದೀವಿ. ಕಣ್ಣೂರಲ್ಲಿರುವಂತ ಮಟ್ಟನೂರ್ ಅನ್ನೋ ಒಂದು ಓಯಿನ ಮಾತ್ರ ಇದೀವಿ. ಮುಂದಕ್ಕೆ ನಮ್ಮ ಜಾನ್ ಸಾರು ಈ ವಿಚಾರನ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾರೆ. ಸರ್, ಇವತ್ತು ನಾವು ಕೇರಳ ಪ್ರವಾಸ ನಿನ್ನೆಯಿಂದ ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಕೆಲಸ ಎಲ್ಲ ಕಾರ್ಯ ಇಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡೋದೇನಿಲ್ಲ, ಇರೋ ದುಡ್ಡುಗಳನ್ನ ಖಾಲಿ ಮಾಡ್ಕೊಂಡು ಓಡಾಡಬೇಕು. ಓಕೆನಾ? ಏನಾದ್ರು ದೊಡ್ಡವ್ರು ಮಹಾತ್ಮರು ಏನಾದ್ರು ಲೋನ್ ಗೀನ್ ಕೊಡ್ಸಿದ್ರೆ ಒಂದಿಷ್ಟು ಕಟ್ ಮಾಡ್ಕೊಂಡು ಓಡಾಡ್ಬೋದು. ಆದ್ರೆ ಅಂತ ಪರಿಸ್ಥಿತಿಲಿ ಇಲ್ಲ. ನಾವು ಭಾರಿ ಕೆಟ್ಟ ಕಡು ಬಡತನಕ್ಕೆ ಬಂದು ನಿಂತಿದೀವಿ. ಯಾಕಂದ್ರೆ ಕಳೆದ 2 ತಿಂಗಳಿಂದ ಮನೇಲಿ ಕೂತಿದೀವಿ ಅಂದ್ರೆ ಒಬ್ಬೊಬ್ಬ ಸಣ್ಣ ಸಣ್ಣ ಗುತ್ತಿಗೆದಾರನಿಗೆ ಎಂತ ಪರಿಸ್ಥಿತಿ. ಇವತ್ತು ಮನೆ ಕಟ್ಟುವಂತವ್ರ ಪರಿಸ್ಥಿತಿ ಏನು? ಸಾಲ ಸೂಲ ಮಾಡಿ ಕೈ ಬಡ್ಡಿನೋ ಸಾಲನೋ ಏನೋ ತಗೊಂಬಂದ್ ಮಾಡಿರ್ತಾರೆ. ಪಾಪ ಅವ್ರಿಗೂ ಇವತ್ತು ಉರುಳು ತಗೊಂಬಂದ್ಬಿಟ್ಟು ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವತ್ತು ಕೇರಳದಲ್ಲಿ ನಿಮ್ಮ ಪ್ರವಾಸ ಮತ್ತು ಇಷ್ಟು ದಿನ ಈ 2 ತಿಂಗಳಲ್ಲಿ ನಡೆದಂತ ವಿದ್ಯಮಾನಗಳು ಇದ್ರ ಬಗ್ಗೆ. ನಮಸ್ಕಾರ ಎಲ್ಲ ಗ್ರಾಹಕರೇ ದೇವರು ಅಂತ ನಾವು ಏನು ಸ್ಲೋಗನ್ ಇಟ್ಕೊಂಡು ಹೊರಟಿದ್ದೀವಿ. ಈಗ ನಾವು ಈ ಹೈದ್ರಾಬಾದು ಅದ್ರದ್ದು ಏನು ಎಲ್ಲಿ ಓಸಿ ಅಂತ ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನಮ್ಮ ಬೆಂಗಳೂರಲ್ಲಿ ಮಾತನಾಡಿದ್ದು, ಹೈದ್ರಾಬಾದಲ್ಲಿ ಇಲ್ಲ, ತಮಿಳ್ನಾಡಲ್ಲಿ ಇಲ್ಲ. ಹಾಗಾಗಿ ನಾವು ಕೇರಳ ಬಂದ್ಬಿಟ್ಟು ನಮ್ಗೆ ತುಂಬಾ ಸ್ನೇಹಿತರು ಇದ್ದಾರೆ ಸಿಕ್ಕಾಬಟ್ಟೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಬಂದು ನಾವು ವಿಚಾರಿಸೋವಾಗ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದು. ನಮ್ಮ ಜೊತೆ ನಮ್ಮ ಉಮಾಶಂಕರ್ ಅವರು ಇದ್ದಾರೆ, ಅವ್ರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಸೊ ಅವ್ರ ಹೆಸರು ಹೇಳಿದೀವಿ, ಯಾಕಂದ್ರೆ ಅವ್ರು ಕಾಣಿಸ್ಕೊಳ್ಳಲ್ಲ ತೆರೆ ಮೇಲೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸುಮ್ಮನೆ ಓಸಿ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀವಿ. ಇದು ರಾಜಕೀಯ ಪ್ರೇರಿತ ಅಂದ್ರೆ ಹೆಂಗ್ ಹೇಳಕ್ಕೆ ಯಾರೋ ಒಬ್ಬರು ಸ್ವಾರ್ಥಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲಿರೋ ಜನಗಳಿಗೆಲ್ಲ ತೊಂದರೆ ಮಾಡ್ಕೊಂಡು ಅವರು ಹೇಳೋ ತರದ ತುಕ್ಲಕ್ ದರ್ಬಾರ್ ನಡ್ಸ್ಕೊಂಡು ಈಗ ಜನಗಳು ಕೂಲಿ ಕೆಲಸದಿಂದ ಪ್ರತಿಯೊಬ್ಬರು ಈಗ ಇಡೀ ರೆವೆನ್ಯೂ ಎಷ್ಟು ಲಾಸ್ ಆಗಿದೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಅಂದ್ರೆ ಅದು ಯಾರು ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಈ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಸ್ಮಾರ್ಟ್ ಮೀಟರ್ ಅನ್ನೋದು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ಆಗ ಓಸಿ ಅನ್ನೋದು ಇವ್ರಿಗೆ ಈ ಓಸಿ ಅನ್ನೋ ಪದಾನೇ ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಅವ್ರು ಸ್ಟೇಟ್ ಬೋರ್ಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕ ಸ್ಟೇಟ್ ಹೇಳಲ್ಲ? ನಾವು ಇದನ್ನ ತುಂಬಾ ಜಾಸ್ತಿ ಮಾತಾಡಕ್ ಬರಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ. ಮುಂದಿನ ವಾರದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ರೈಕು ಗ್ರಾಹಕರ ಕಡೆಯಿಂದ ನಾವು ಮಾಡ್ತೀವಿ. ಎಲ್ಲ ಪ್ರತಿಯೊಬ್ಬರು ಗ್ರಾಹಕರು ಇದ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಎಲ್ಲರಿಗೂ ನಿಮ್ಗೆ ವಿಷಯ ಮುಟ್ಟಿಸ್ತೀವಿ. ಹೋದ ವಾರ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಸೊ ಬರೋ ವಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಪ್ರತಿಯೊಬ್ಬ ಗ್ರಾಹಕರು ತೊಂದರೆ ಆಗಿರೋ ಗ್ರಾಹಕರೇ ಡೈರೆಕ್ಟ್ ಆಗಿ ಬಂದು ಆ ಸರ್ಕಾರದ ಏನ್ ತಪ್ಪಿದೆ ಅಂತ ಲೋಪದೋಷಗಳಿದೆ ಪ್ರತಿಯೊಬ್ಬರು ಬಂದು ಅದನ್ನ ಹೇಳ್ಬೇಕಂತ ನಿಮ್ಮೆಲ್ಲ ನಾನು ಕಲಕಲೆ ವಿನಂತಿ. ನಮಸ್ಕಾರ. ಈಗ ನಮ್ಮ ಬೆಳೆಗಾರರು ಅವ್ರು ಇರ್ತಾರೆ. ಸರ್, ಇವತ್ತು ವಿದ್ಯುತ್, ನೀರು ಅನ್ನೋದು, ರಸ್ತೆ ಅನ್ನೋದು ಇವೆಲ್ಲ ಒಂದು ಮಾನವನಿಗೆ ನಿತ್ಯ ಬೇಕಾಗುವಂತ ವಸ್ತುಗಳು ಸರ್. ಇದನ್ನ ಈ ಪ್ಯಾನಿಕ್ ಮಾಡೋದಂಥದ್ದು ಏನಿದೆಯಲ್ಲ, ಅಂದ್ರೆ ಏನು ಒಂದು ಕಠಿಣ ಪರಿಸ್ಥಿತಿ ತಂದಿಡೋದು ಅಂತ ಸರ್. ಇವತ್ತು ಸರ್ಕಾರ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಹೊಸದಾಗಿ ಏನ್ ಹೇಳಿಲ್ಲ ಸರ್, ಹೊಸ ರೂಲ್ ಏನ್ ಮಾಡಿಲ್ಲ. ಹೌದು, ಕರೆಕ್ಟ್ ಅಲ್ವಾ? ಇದು ಎಲ್ಲರಿಗೂ ಗೊತ್ತು. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದ್ದು, ಸಿದ್ದರಾಮಯ್ಯ ಬೊಂಬೆ ಆ ಬೊಂಬೆಗೂ ಗೊತ್ತು. ಓಕೆನಾ ಸರ್? ಇವರು 1976ರಲ್ಲಿ ಏನು ಈ ಮುನ್ಸಿಪಾಲಿಟಿ ಬೈಲಾ ಆಯ್ತಲ್ಲ ಸರ್, ಹೊಸದೇನು ಇಂಟ್ರೊಡ್ಯೂಸ್ ಆಗಿಲ್ಲ. ಇದು ಜನಕ್ಕೆ ಇವಾಗ ಗೊತ್ತಾಗ್ತಾ ಇದೆ. ಅವತ್ತಿಂದ ಇವ್ರು ಕಟ್ಟಾಗ್ಬಿಟ್ಟು ಇವತ್ತು ಇಲ್ಲ ಕಟ್ಟಂಗಿಲ್ಲ ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಕೆಲಸ ಮಾಡೋದು ಇವರು? ಸುಪ್ರೀಂ ಕೋರ್ಟ್ ಹೇಳಿ ಮನವರಿದಿಲ್ವೇ ಇವ್ರ ಕೆಲಸ ಇವ್ರು ಮಾಡ್ಬೇಕು ಅಂತ? ಅಥವಾ ಲೋಕಲ್ ಮುನ್ಸಿಪಾಲಿಟಿಗಳು ಯಾಕೆ ಕೆಲಸ ಮಾಡಲ್ಲ ಹತ್ರ? ಇವಾಗ ಅವ್ರಿಗೇನು ಕಣ್ಣು ಕಟ್ಲಿಂದ ಏನೇನು ಆಮ್ ಚೂಮ್ ಪಟ್ ನಾಳೆ ಬೆಳಿಗ್ಗೆ ಏನು 10 ಫ್ಲೋರ್ ಬಿಲ್ಡಿಂಗ್ ಎದ್ಬಿಡುತ್ತಾ? ಇವ್ನು ಇಲ್ಲಿ ಬಿಟ್ಟಿಲ್ವಾ, ಹೆಂಗ್ ಕಟ್ಟಿದಾನ ಅನ್ನೋದು ಇವ್ರು ಕಣ್ಣಿ ಕಾಣಿಸುತ್ತೇನೆ. BBMP ಅಧಿಕಾರಿಗಳಾಗಿರ್ಬೋದು, ಅಥವಾ ಮುನ್ಸಿಪಾಲಿಟಿಗಳಾಗಿರ್ಬೋದು, ಅಥವಾ ಮಹಾನಗರ ಪಾಲಿಕೆಗಳಾಗಿರ್ಬೋದು, ನಗರ ಪಾಲಿಕೆಗಳಾಗಿರ್ಬೋದು, ಪಂಚಾಯತಿಗಳಾಗಿರ್ಬೋದು, ಇವರು ಸಂಬಳ ತಗೊಂಡು ಮನವರಿಯದಿ ಇಲ್ವಾ ಸರ್ ಇವ್ರಿಗೆ? ಹೆಂಗ್ ಕಟ್ಟಕ್ ಬಿಟ್ರು ಅವತ್ತು? ಇವತ್ತು ಮಾತ್ರ ಕಟ್ಟಕ್ ಬಿಡಲ್ಲ ಅಂದ್ರೆ ಇದು ಎಷ್ಟು ಸರಿ ಸರ್? ಇಲ್ಲ, ಕಟ್ಟೋಕ್ ಬಿಡಲ್ಲ ಅನ್ನೋದು BBMP ಅನ್ನೋದು ಮಾಡ್ಕೊಳ್ಳಿ. ಕಟ್ಟೋಕ್ ಬಿಡಲ್ಲ ಅಂತ ಕಟ್ಟೋಕ್ ಬಿಟ್ಮೇಲೆ KRC ಏನ್ ಹೇಳುತ್ತೆ, ನೀವು ಇಟ್ ಇಸ್ ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು. ನಾವು ತಿರುಗಿ ಮಾತಾಡಿ ನಮಗೂ ಟೈರ್ಡ್ ಆಗ್ಬಿಟ್ಟಿದೆ. ಜನಗಳು ರೊಚ್ಚಿಗೆತ್ತು. ಈಗ ಒಬ್ಬ ಪವರ್ ಮಿನಿಸ್ಟರ್ KJ ಜಾರ್ಜ್ ಏನವರು ಕೈಯಲ್ಲಾಗ್ದಿರೋ ತರ ನಿಂತ್ಕೊಂಡು ಏನ್ ಕೇಳಿದ್ರು ಬೆಂಗಳೂರು ಉಸ್ತುವಾರಿ ಉಪ ಮುಖ್ಯಮಂತ್ರಿ DK ಶಿವಕುಮಾರ್ ಬೆರಳು ತೋರಿಸ್ತಾರೆ. ನೀವ್ಯಾಕ್ರೆ ಪವರ್ ಮಿನಿಸ್ಟರ್ ಆಗಿರ್ತೀರಾ? ನೀವೇನಕ್ಕೆ ಅಧಿಕಾರ ತಗೊಂಡ್ಬಿಟ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ನೀವೇನಕ್ಕೆ ಇರೋದು? ನಮ್ಮ MD
ಮಾನ್ಯ ಡಾಕ್ಟರ್ ಶಿವಶಂಕರ್ ಅವ್ರು ಕೇಳ್ತಾ ಇದೀವಿ, ನೀವು ಒಂದು ಬೆಸ್ಕಾಂ MD ಆದ್ಮೇಲೆ ನೀವು ಯಾಕ್ರಿ ರೈಟ್ಸ್ ತಗೊಳ್ಳಲ್ಲ? ನಿಮ್ ಮೇಲೆನೆ ಕೇಸ್ ಫೈಲ್ ಮಾಡ್ತಾರೆ. ನೋಡ್ಕೊಳ್ಳಿ, ಇಷ್ಟಲ್ಲೇ ಪಬ್ಲಿಕ್ ಎಲ್ಲರೂ ಫೈಲ್ ಮಾಡ್ತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು 17/12/2024, ನಿಮ್ಮ KRC ಕೊಟ್ಟಿರೋದು 13/3/2025, ನಿಮ್ ಬೆಸ್ಕಾಂ ಕೊಟ್ಟಿರೋದು 4/4/2025. ಆದ್ರೆ ಚೀಫ್ ಸೆಕ್ರೆಟರಿ ಕೊಟ್ಟಿರೋದು 13/5/2025. ನೀವು ಯಾವ್ದನ್ನ ಫಾಲೋ ಮಾಡ್ತೀರಾ? 4ನೇ ತರಗತಿ PC ಟೆಸ್ಟ್ ಆಗಿ ಸರ್ವಿಸ್ ಕೊಡಿ, ದುಡ್ಡು ಕಟ್ರೆ ಸರ್ವಿಸ್ ಕೊಡ್ರಿ. ನಾಚಿಕೆ ಆಗಲ್ವಾ ರೀ ನಿಮ್ಗೆಲ್ಲ ಈ ತರ ಮಾಡಕ್ಕೆ? ಒಂದು ಕಾನೂನು ಅಂದ್ರೆ ನಿಮ್ಗೆ ಏನ್ ಯಾರು ಕೇಳೋರು ಹೇಳಿಲ್ಲ ಅಂತಾರ? ಪ್ರತಿ ಒಬ್ರು ಎಷ್ಟು ಈಗ 1.5 ಲಕ್ಷ ಜನ ನಿಮ್ಗೆ ಏನ್ ಅರ್ಜಿ ಕೊಟ್ಟಿದ್ದಾರೆ, 80,000 ಜನ ನಿಮ್ ಮೇಲೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೆ ಕೇಸ್ ಫೈಲ್ ಮಾಡಕ್ ನಾವು ಅವ್ರು ಸಹಾಯ ಮಾಡ್ತೀವಿ. ನಮ್ಮ KVS ತಂಡದಿಂದ ಅವ್ರು ಪ್ರತಿಯೊಬ್ಬ ಗ್ರಾಹಕರು ಸಹಾಯ ಮಾಡ್ತೀವಿ. ಪ್ರತಿಯೊಬ್ಬರು ನಿಮ್ಮ ಹತ್ರ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹಾಕ್ತಾರೆ. ನೋಡ್ಕೊಳ್ಳಿ, ಡಾಕ್ಟರ್ ಶಿವಶಂಕರ್ ಅವ್ರ MD ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇವಿ. ದಯವಿಟ್ಟು ನೀವು ಗ್ರಾಹಕ ಪರವಾಗಿ ಕೆಲಸ ಮಾಡಿ, ರಾಜಕಾರಣಿ ಪರವಾಗಿ ಕೆಲಸ ಮಾಡಕ್ ಹೋಗ್ಬೇಡಿ. ರಾಜಕಾರಣಿ ಕೆಲಸ ಮಾಡಿ ಇವತ್ತು ನಿಮ್ಮ ಬೆಸ್ಕಾಂ ಇವಾಗಲೂ 18,000 ಕೋಟಿ ಸಾಲ ಬಂದು ನಿಂತಿರೋದು ರೀಸನ್ ನಿಮ್ಮಂತ ಅಧಿಕಾರಿಗಳಿಂದಾನೆ. 18,000 ಕೋಟಿ ಒಂದು ಹೇಳ್ಬಿಡ್ತೀನಿ, ಇದು ಮೇಲ್ನೋಟಕ್ಕೆ ಮಾತ್ರ 18,092 ಕೋಟಿ. ಸರ್, ಇವತ್ತು ನೀವು ರೂರಲ್ ಭಾಗದಲ್ಲಿ ಹೋಗಿ ಸರ್, ಟ್ರಾನ್ಸ್ಫಾರ್ಮರ್ಗಳು ಮಾರ್ತಾ ಇದಾರೆ. ಹೌದು, ಈ ಟವರ್ಗಳು ಮಾರ್ತಾ ಇದಾರೆ. ನಾಚಿಕೆ ಗೇಡು ಸರ್ ಇವ್ರಿಗೆಲ್ಲ. ಸರ್, ಇವತ್ತು ನಾನು ಪ್ರತಿಯೊಂದು ಊರಿಂದ ನನ್ಗೆ ಫೋನ್ ಬರ್ತಾ ಇದೆ ಸರ್. ಯಾವಾಗ ಈ ಕೋಲಾರನ ಇಶ್ಯೂ ಆದ್ಮೇಲೆ ಪ್ರತಿ ಊರಿಂದ ಒಂದೊಂದು ಫೋನ್ ಬರ್ತಾ ಇದೆ. ಸರ್, ಇಲ್ಲಿರೋಂತಹ ಒಂದು ಸ್ಟ್ರಕ್ಚರ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇಲ್ಲ, ಇದನ್ನ ತಗೊಂಡೋಗ್ಬಿಟ್ಟು ಬೇರೆ ಎಲ್ಲ ಹಾಕ್ತಾರೆ, 100 KV ತಗೊಂಡ್ಬಿಟ್ಟು ಇನ್ನೆಲ್ಲ ಹಾಕ್ತಾರೆ. ಸರ್, ಇವರು ಕಳ್ಟ್ರು ಸರ್. ಇವರು ಟ್ರಾನ್ಸ್ಫಾರ್ಮರ್ ಅಂದ್ರೆ ಆಯಾ ಕಂಪನಿಯ ಟ್ರಾನ್ಸ್ಫಾರ್ಮರ್ಗಳನ್ನ ಮಾರ್ಕಂತಿರೋ ಕಳ್ಟ್ರು ಸರ್. ಇದ್ಯಾವ್ದು ನಮ್ಮ ಇದೆಯಲ್ಲ ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಗೆ ಉತ್ತರ ಕರ್ನಾಟಕ ಅಂದ್ರೆ ಏನು ಜೆಸ್ಕಾಂ ಅಲ್ಲಿ ನೀವು ನಂಬಲ್ಲ, ರಿಪೇರಿ ಗುಟ್ಟಿಸಿಗಳು ಆಗ್ತಾ ಇದಾರಂತೆ. ಹೆಂಗ್ ಆಗ್ತಾರೆ ಸರ್ ರಿಪೇರಿ ಗುಟ್ಟಿಸಿ? ಇವ್ ದುಡ್ಡು ತಗೊಳ್ಳೋದು ಯಾವ್ದು ಸರ್? ಹೊಸದಕ್ಕೆ ತಾನೆ ರಿಪೇರಿ ಗುಟ್ಟಿಸಿ ಎಲ್ಲಿಂದ ಬಂದ್ಬಿಡ್ತು ಸರ್? ನಿಜವಾಗ್ಲು ಹಿಂಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಕಂಪ್ನಿನ ತಾಂಬಂದ್ಬಿಟ್ಟು ರಸೂಲ್ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಸರ್. ಇವರು ಯಥಾ ರಾಜ ತಥಾ ಪ್ರಜಾ ಅಂದ್ಬಿಟ್ಟು ಕೆಲಸ ಮಾಡ್ತಿರೋದು. ಹೆಂಗ್ ಗೊತ್ತಾ, ಮದುವೆ ಮಾಡೋದ್ರಲ್ಲಿ ಉಂಡೋನ್ ಜಾನ ಅಂದ್ಬಿಟ್ಟು ಅಧಿಕಾರಿಗಳು ಅದೇ ತರ ಕೆಲಸ ಮಾಡ್ತಾರೆ. ಈಗೇನೋ ಮೇನಾಮಿಷ ಎನ್ಸ್ಕೊಂಡು ಏನೋ ಭಯ ಬಿತ್ಕೊಂಡು ಯಾರೋ ಒಬ್ಬ ಉಪ ಮುಖ್ಯಮಂತ್ರಿ ಆಗ್ಲಿ ಪವರ್ ಮಿನಿಸ್ಟರ್ ಭಯ ಬಿತ್ಕೊಂಡು ಇವ್ರು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಸುಮ್ನೆ ನಾಟಕ ಮಾಡ್ತಾ ಇದಾರೆ. ಟೆಂಪ್ರರಿ ಕೊಡ್ತೀವಿ ಅಂದ್ಬಿಟ್ಟು ಒಂದ್ ಹೇಳೋದು, ಆಮೇಲೆ ಮೇಲ್ ಬರ್ಲಿ ಅಂತ. ಏನ್ರಿ ನಿಮ್ದು ನಾಟಕ? ಏನ್ರಿ ನಿಮ್ ತಿಳ್ಕೊಂಡಿದ್ರ? ಪ್ರತಿಯೊಬ್ಬ ಗ್ರಾಹಕರಿಗೆ ರೆಡಿ ಆಗಿದ್ದಾರೆ ನಿಮ್ ಮೇಲೆ. ಪ್ರತಿಯೊಬ್ರು ನೀವು MS ಬಿಲ್ಡಿಂಗ್ ವೈಲೇಷನ್ ಇರ್ಲಿ, ಏನಾದ್ರು ಮಣ್ಣಿರ್ಲಿ, OC ಏನೋ ಭೂತ ಅನ್ನೋದು. OC ಬಂದ್ಬಿಟ್ಟು BBMP ಅವ್ನು ಬಂದು ಬಿಲ್ಡಿಂಗ್ ಹೊಡಿಲಿ, ಅವ್ನು ತಾಕತ್ತಿದ್ರೆ BBMP ಅವನು ಒಂದು ಬಿಲ್ಡಿಂಗ್ ಹೊಡೆದಿಲ್ಲ, ಹೊಡಿಯೋಕ್ಕೂ ಆಗಲ್ಲ. ಯಾಕೆ ಗೊತ್ತಾ, ಅವ್ನು ಫಸ್ಟೇ ದೊಡ್ಡ ಕಲ್ಪ್ರಿಟ್. ಅವ್ನು ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಇವತ್ತು ಹಾಳು ಮಾಡಿ ಸಿಸ್ಟಮ್ ನ ಕೆಡ್ಸಿರೋದು BBMP ಅಧಿಕಾರಿಗಳೇ. ಈಗ ಹೈಕೋರ್ಟ್ ಮನೆ ಏನ್ ಕೊಟ್ಟಿದ್ದ ಆರ್ಡ್ರು, ಯಾವ ಅಧಿಕಾರಿಗಳ ಜೊತೆಲಿ ಜೈಜೋಲ್ ಅವ್ರ ಮೇಲೆ ಫಸ್ಟ್ ಕೇಸ್ ಫೈಲ್ ಮಾಡಿ ಅವ್ರ ಜೋಬಿಂದ ವಸೂಲ್ ಮಾಡಿ ಅಂತ. ಸೇಮ್ ಟೈಪ್ this will happen to ಬೆಸ್ಕಾಂ ಆಲ್ಸೋ. ಈಚ್ ಅಂಡ್ ಎವ್ರಿ ಆಫೀಸರ್ಸ್ ಆರ್ ಆನ್ಸರಬಲ್. ನೀವು ಮೊನ್ನೆ ನಾವು ಏನೋ ಕೋಲಾರಲ್ಲಿ ಮಾಡಿದ್ವಿ, ಅವ್ನು ಯಾವನ ಅವಿವೇಕಗಳು ಬಂದ್ಬಿಟ್ಟು ಏನೋ ಒಂದು ನಾವು ಅಧಿಕಾರಿ ಪರವಾಗಿ, ನಿಮ್ ನಾಚಿಕೆ ಆಗಲ್ವ ರೀ? ಅಧಿಕಾರಿ ಪರವಾಗಿ ನಿಂತ್ಕೊಳ್ದ, ಆ ಗುತ್ತಿಗೆದಾರರ ಪರವಾಗಿ ಗ್ರಾಹಕರ ಪರವಾಗಿ ನಿಂತ್ಕೊಂಡು ಒಂದು 5 ವರ್ಷ ಕೆಲಸ ಮಾಡಕ್ ಯೋಗ್ತಾ ಇಲ್ಲ. ನೀವು ಬಂದ್ಬಿಟ್ಟು ಯಾರೋ ಏನೋ ಅಧಿಕಾರಿ ಬೆನ್ನೆಲ್ಬ ನಿಂತ್ಕೊಳ್ತೀರಾ? ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಅಧಿಕಾರಿ ಏನ್ರಿ ಇವತ್ತು ಅಧಿಕಾರಿ ಇವತ್ತು 2 ವರ್ಷ ಇಡ್ತಾರೆ, ನಾಳೆ ಹೋಗ್ತಾನ್ರಿ ಅವ್ನ ಅಧಿಕಾರ, ಇನ್ನೊಬ್ಬನ್ ಬರ್ತಾನೆ ಅಧಿಕಾರಿ. ನೀವು ಗ್ರಾಹಕರೆಲ್ಲ ಶಾಶ್ವತ ಆಗ್ರಿ, ಅವ್ರ ಪರವಾಗಿ ಒಂದ್ 4 ಮಾತಾಡ್ರಿ, ನಾಚಿಕೆ ಮಾನ ಮರದಿಂದ ಆತರ ಕೆಲಸ ಮಾಡ್ರಿ. ನಿಮ್ಗೆ ಅದು ಬಿಟ್ಬಿಟ್ಟು ಅಧಿಕಾರಿ ಬೆನ್ನೆಲುಬು ನಿಂತ್ಕೋಬೇಕು, ಪರವಾಗಿ ನಿಂತ್ಕೋಬೇಕು. ನಿಮ್ ಜನ್ಮಕ್ಕೆ ಕಾಂಟ್ರಾಕ್ಟ್ ಒಬ್ಬೊಬ್ರು ಕೆಲಸ ಇಲ್ಲದೆ ಓದ್ಲಾಡ್ಕೊಂಡು ಸಾಯ್ತಾ ಇದಾರೆ, ಅದ್ರ ಬಗ್ಗೆ ಮಾತಾಡ್ರಿ ಅಂತ ಅದ್ರ ಬಗ್ಗೆ ಮಾತಾಡಲ್ಲ. ಒಂದ್ 20 ಜನ ಬಂದ್ಬಿಟ್ಟು ಅವ್ನು ಪವರಾಗಿ ನಿಂತ್ಕೊಳ್ತಾರಂತೆ. ಏನ್ ದೊಡ್ಡ ಘನಕಾರ್ಯ ಮಾಡಿದ್ದಾನೆ. ಇನ್ನು ಇದೆ, ಮುಂದೆ ಇದೆ, ಮಾರಿ ಹಬ್ಬ ಮುಂದೆ ಇದೆ. ಯಾರು ಇದೇ SC ಕೋಲಾರ SCಗೆ ನಾವು ಹೇಳ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನೋಡ್ಕೊಳ್ಳಿ ಏನೇನಾಗುತ್ತೆ ಅಂತ, ಏನ್ ತಿರುವು ಪಡ್ಕೊಳ್ಳುತ್ತೆ ಅಂತ ಬಿಟ್ಟು ನಮ್ಮ ಹತ್ರ ನೀವು ಚಾಲೆಂಜ್ ಮಾಡಕ್ ಬರ್ತೀರಾ? ತುಂಬಾ ಮಾಡಿರೋ ತಪ್ಪುಗಳು ನೀವು, ಒಬ್ಬೊಬ್ಬ ಅಧಿಕಾರನ ಕೆಡ್ಸಿರೋದು ನೀವು. 1,000 ರೂಪಾಯಿ ಲಂಚ ತಗೊಂಡು ಒಂದು ಅಲೈನ್ಮೆಂಟ್ ಅಲ್ಲೇ ಬಂದು ತಿರ್ಗಾ ಅವನು ಟ್ರಾನ್ಸ್ಫರ್ ಆಗಿಲ್ಲ, 20,000 ತಗೊಂಡು ಅದೇ ಜಾಗ ಹಾಕೊಟ್ಟಿದ್ದ. ನೀನ್ SC ನಿಮ್ಗಿದೆ, ನಾನು ಮಾತಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀವಿ ನಿಮ್ಗೆ. ಸರ್, ಇವಾಗ ಟೋಟಲಿ ಹೆಂಗೆ ಅಂದ್ರೆ ಮರಣದಂಡನ ಶಿಕ್ಷೆನ ಕೊಟ್ಬಿಟ್ಟಿದೆ ರಾಜ್ಯ ಸರ್ಕಾರ. ಹೌದು, ಇದು ರಾಜ್ಯ ಸರ್ಕಾರ ಕೊಟ್ಟಿದೆಯೋ ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಏನು ಇದೇನೋ ಅಲಿಖಿತ ನಿಯಮದ ಅಡಿಯಲ್ಲಿ ಇವ್ರು ಏನಾದ್ರು ಕೆಲಸ ಮಾಡ್ತಾ ಇದಾರೋ, ಸಾರ್ವಜನಿಕರು ಕೆಲಸ ಮಾಡ್ತಾ ಇದಾರೋ, ದಯವಿಟ್ಟು ಇವ್ರು ಹೇಳ್ಬೇಕು ಸರ್. ನಿಜವಾಗ್ಲೂ ಒಂದು ಸಾರ್ವಜನಿಕರ ಮೇಲೆ ಪ್ರೀತಿ, ಅವ್ರ ಮೇಲೆ ಕಳಕಳಿ, ಅವ್ರ ಸರ್ ಅವರ ತೆರಿಗೆ ಹಣದಿಂದ ಬದುಕ್ತಿರುವಂತ ಇಂಥವ್ರು ಇವತ್ತು ಅವ್ರ ಮೇಲೆನೆ ಇವರು ಒಂದೇನೋ ಕತ್ ಮೇಲೆ ಕಾಲಿನಂತ ಕೆಲಸ ಮಾಡ್ತಾ ಇದಾರಲ್ಲ ಸರ್. ನಾಚಿಕೆ ಮಾನ ಮರಿದಿಲ್ಲ ನೀವು ಹೇಳ್ದಂಗೆ ನಿಜವಾಗ್ಲು ಸರ್. ಇವಾಗ ಈ ರೀತಿಯಾಗಿ ಕರೆಂಟನ್ನೇ ಕೊಡದೆ ಈ ರೀತಿಯಾಗಿ ತೊಂದರೆ ಕೊಡ್ತಿರೋಂಥವ್ರಿಗೆ ಯಾವ್ದೇ ರೀತಿಯಾದ ಕಾನೂನು ಕ್ರಮ ಕೈಗೊಳ್ಳಕ್ಕಾಗಲ್ಲ ಸರ್? 100% ತಗೋಬಹುದು. ಈಗ ನೋಡಿ, ನಾವು ಸೋಮವಾರ ಮೇಲೆ ನೋಡ್ಕೊಳ್ಳಿ ನಮ್ದು ಆಕ್ಷನ್ ಹೆಂಗಾಗುತ್ತಂತ. ಅದು ಯಾರನೇ ಇರ್ಲಿ, ನಾವು ಇವಾಗ ಆಲ್ರೆಡಿ ನಾವು PL ಏನು ಸ್ಮಾರ್ಟ್ ಮೀಟರ್ ಮೇಲೆ ಹಾಕಿದ್ವಿ, 17ನೇ ತಾರೀಕು ಬರ್ತದೆ.
ಲೆಟ್ ಇಟ್ ಗೋ. ಈಗ ನಾವು ಗ್ರಾಹಕರ ಕಡೆಯಿಂದ ಹಾಕ್ತಿವಿ. ಪ್ರತಿಯೊಬ್ಬರು ಗ್ರಾಹಕರ ವೈಲೇಷನ್ ಮಾಡಿರ್ಲಿ, ಏನ್ ತೊಂದರೆ ಇಲ್ಲ. ಡೆಮಾಲಿಷನ್ ಬಂದ್ರೆ ಬಿಲ್ಡಿಂಗ್ ಕಾಲ ಮಾಡಕ್ಕಾಗಲ್ಲ, ಹೊಡಿಯೋಕ್ಕೂ ಆಗಲ್ಲ. ಇವ್ರ ಕೈಯಲ್ಲಿ ಇವ್ರು ತಾಕತ್ತಿಲ್ಲ ಹೊಡಿಯಕ್ಕೆ. ಈಗ ಒಬ್ಬ ಮಂತ್ರಿಗೆ ದುಡ್ಡು ಬೇಕಂದ್ಬಿಟ್ಟು ಇದೆಲ್ಲ ಮಾಡ್ತಾ ಇರೋದು. ಈ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಬೆಸ್ಕಾಂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಒಬ್ಬೊಬ್ಬ ಬೆಸ್ಕಾಂ ಅಧಿಕಾರಿಗಳ ಮೇಲೆ ಕೇಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ನೋಡ್ಕೊಳ್ಳಿ ಕೆಲಸ ಆಗುತ್ತೆ. ನಮ್ಮ ಸ್ಟ್ರೈಕ್ಗೆ ಪ್ರತಿಯೊಬ್ಬ ಗ್ರಾಹಕರು ನೀವು ನಮ್ಮ ಜೊತೆ ಕೈ ಜೋಡಿಸಿ ಸ್ಟ್ರೈಕ್ನ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಲೈವ್. ರಕ್ತ ಕುದಿದಿದೆ ಕಣ್ರಿ, ನಿಜವಾಗ್ಲೂ ಕುದಿದಿದೆ. ಇವತ್ತು ಒಬ್ಬೊಬ್ಬ ಗುತ್ತಿಗೆದಾರ ಆಗಿರ್ಬೋದು ಅಥವಾ ಅಂಗಡಿಗಳು ನಿಜವಾಗ್ಲು ಇವತ್ತು ಓಸಿ ಅನ್ನೋ ಒಂದು ಪೆಡಂಭೂತ ಕೇವಲ ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ಮಾತ್ರ ತೊಂದರೆ ಆಗಿಲ್ಲ. ಇದು ಸಣ್ಣ ಸಣ್ಣ ನೀವು ಯಾವುದನ್ನೇ ತಗೊಳ್ಳಿ, ಇವತ್ತು ಮನೆನೇ ಕಟ್ಟಿಲ್ಲ ಅಂದ್ರೆ ಗಾರೆ ಕೆಲಸದವನ್ ಕೆಲಸ ಎಲ್ಲಿಂದ? ಸಿಮೆಂಟ್ ಮಾರೋನ್ಗೆ ಸಿಮೆಂಟ್ ಮಾರೋದೆಲ್ಲಿಂದ? ಕಬ್ಬಣ ಮಾರೋದೆಲ್ಲಿಂದ? ಇದು ಒಂದು ಕನ್ಸ್ಟ್ರಕ್ಷನ್ ಅಂದ್ರೆ ರಿಯಲ್ ಎಸ್ಟೇಟು ಎಷ್ಟರ ರಿಲೇಟೆಡ್ ಆಗುತ್ತೆ ಹೇಳಿ. ಕೇವಲ ಒಂದು ಕರೆಂಟ್ ಕೊಡಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ನೂರಾರು ಭಾಗಗಳಲ್ಲಿ ತೊಂದರೆ ಆಗ್ತದೆ. ಇವತ್ತು GDPಗೆ ಏಟ್ ಬೀಳುತ್ತೆ, ಕರ್ನಾಟಕದ ಒಂದು ಬೆಳವಣಿಗೆಗೆ ಏಟ್ ಬೀಳುತ್ತೆ. ನಿಮ್ಮಲ್ಲಿ ಬೈಲ ಇದೆಯಾ? ಬೈಲ ತಿದ್ದುಪಡಿ ಮಾಡಿ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತದನ್ನ ಮಾಡಿ. ನಿಮ್ಮನ್ನ ಸಂವಿಧಾನ ತಿದ್ದಿ ಅಂತ ಹೇಳ್ತಲ್ಲ, ನೀವೇ ಮಾಡ್ಕೊಂಡಂತಹ, ನೀವೇ ಸೃಷ್ಟಿ ಮಾಡದಂತಹ, ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡಂತಹ ಒಂದಿಷ್ಟು ಕಾನೂನುಗಳನ್ನ ಬದಲಾಯಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮನ್ನ ಕಟ್ಟುಪಾಡುಗಳನ್ನ ನಿಯಮಗಳನ್ನ ಪಾಲಿಸಬೇಡಿ ಅಂತ ಹೇಳ್ತಲ್ಲ. ಆದರೆ ಒಬ್ಬ ಮನುಷ್ಯ ಮನೆ ಕಟ್ಕೊಂಡ ಮೇಲೆ ನಿಮ್ಮ ಸರ್ಕಾರಗಳಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಿಮ್ಮವಣೆ ಕಡೆಯಿಂದ ನಿಮ್ಮ ಯೋಗ್ಯತೆಗಳಿಗೆ ರೋಡ್ ಕೊಡಕ್ಕಾಗಲ್ಲ, ಶುದ್ಧ ನೀರು ಕೊಡಕ್ಕಾಗಲ್ಲ. ಮನುಷ್ಯ ಇವತ್ತು ಸೆಕ್ಯೂರ್ ಆಗಿ ಮನೆಗೆ ಹೊರಗಡೆ ಹೋಗಿ ಮನೆಗೆ ಬರ್ತಾನೆ ಅನ್ನೋ ಒಂದು ಗ್ಯಾರಂಟಿ ಇಲ್ಲ. ಏನ್ ನೀವು ಇವತ್ತು ಸಾರ್ವಜನಿಕರಿಗೆ ಒಂದು ಏನು ಸುರಕ್ಷತೆ ಕೊಡ್ತಾ ಇದ್ದೀರಿ? ಯಾಕೆ ಸಂವಿಧಾನದಲ್ಲಿ ಇಲ್ವಾ? ಪ್ರತಿ ರಾಜ್ಯದ ಆಯಾ ಪ್ರಜೆಗೆ ನೀವು ಸಂರಕ್ಷಿಸಬೇಕು, ಅವ್ರನ್ನ ಕಾಪಾಡಬೇಕು ಅಂತ ಇದೆಯಾ ಇಲ್ವಾ? ಅದನ್ನ ನೀವು ಪಾಲಿಸ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಇವತ್ತು ಮಾನ್ಯ ಬೆಸ್ಕಾಂ MD ಶಿವಶಂಕರ್ ಅವರೇ, ನಿಮ್ಮ ಹಿಂದೆ ಇದ್ದಂತಹ ಮಾಂತೇಶ್ ಬಿಳಿಗೆ ಅವ್ರಿಗೆ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ಏನು, ನೀವು ಯಾಕ್ರಿ ಎಲ್ಲವೂ ಇನ್ನು ಅಪ್ಡೇಟ್ ಆಗಿದೆ, ಯಾವುದು ಇದ್ರದ್ದು ಆನ್ಲೈನ್ ಪೇಮೆಂಟ್ಸ್ ಆಗ್ತಾ ಇದೆ, ನೀವು ಯಾಕ್ರಿ ಮಾಡಿಲ್ಲ ಅಂದ್ರೆ ಆ ಮಾನಗೆಟ್ಟ ಅಧಿಕಾರಿ ಅವತ್ತು ಸ್ವಾಮಿ 8 ತಿಂಗಳು ಟೈಮ್ ಕೊಡಿ, ನಾವು ಅದನ್ನ ಮಾಡಿಕೊಡ್ತೀವಿ, ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ಹೇಳ್ರಿ, ಇನ್ನು ಆನ್ಲೈನ್ ಪೇಮೆಂಟ್ ಮಾಡಕ್ಕಾಯ್ತಾ? ನೀವು ಸುಪ್ರೀಂ ಕೋರ್ಟ್ ರೂಲ್ ಮಾತ್ರನೇ ಪಾಲಿಸೋರ? ಹೈಕೋರ್ಟ್ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಹೈಕೋರ್ಟ್ ನ ನೀವು ಕೇರ್ ಮಾಡಲ್ಲ, ಸುಪ್ರೀಂ ಕೋರ್ಟ್ ಮಾತ್ರನೇ ಕೇರ್ ಮಾಡ್ತೀರಾ? ಇವತ್ತು ಎಷ್ಟು ಒಂದು ಕಡೆ ಎಷ್ಟು ಕಾನೂನುಗಳನ್ನ ಪಾಲಿಸ್ತಾ ಇದ್ದೀರಿ? ಯಾವ್ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ನ ನೀವು ಒಬೆ ಮಾಡ್ತಾ ಇದ್ದೀರಿ? ನೂರಾರು ವಿಚಾರಗಳಿದೆ. ಸುಪ್ರೀಂ ಕೋರ್ಟ್ನ ನೀವು ಕಡೆಗಣಿಸಿ ಅಂತ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ನ ನೀವು ಬಿಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಜನಕ್ಕೆ ತೊಂದರೆ ಕೊಟ್ಟು ನಿಮ್ಮ ಒಂದು ಆಸೆಗಳನ್ನ, ನಿಮ್ಮ ಒಂದು ಆಕಾಂಕ್ಷೆಗಳನ್ನ, ನಿಮ್ಮ ಹಣದ ಮೂಲನ ಹುಡುಕ್ಬೇಡಿ ಅಂತ ಹೇಳ್ತಾ ಇರೋದು. ಇವತ್ತು ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನಾವು ಸುಮಾರು ಒಂದು 300 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಕರ್ನಾಟಕದಿಂದ. ಇಲ್ಲಿ ಬಂದು ಅನಾಲಿಸಿಸ್ ಮಾಡ್ತಾ ಇದೀವಿ, ನೋಡೋಣ ಏನು ಅಂತ. ಮುಂದಿನ ದಿನಗಳಲ್ಲಿ ತೆಲಂಗಾಣ ಹೋಗ್ತೀವಿ, ಓಸಿ ವಿಚಾರ ಇಟ್ಕೊಂಡು ಆಂಧ್ರ ಹೋಗ್ತಾ ಇದೀವಿ, ತಮಿಳ್ನಾಡು ಹೋಗ್ತಾ ಇದೀವಿ. ಇಲ್ಲೆಲ್ಲ ಅಧಿಕಾರಿಗಳನ್ನ ನಾವು ವಿಚಾರಿಸಿದ್ರೆ ಓಸಿ ಅಂದ್ರೇನೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಅವ್ರು ಲೋಕಲ್ ಮುನ್ಸಿಪಾಲಿಟಿ ಏನಿದೆಯೋ ಅದನ್ನ ಒಬೆ ಮಾಡ್ತಾ ಇದಾರೆ. ಜಾಗ ಅವನು, ಕಟ್ಟೋದವನು, ದುಡ್ಡು ಹಾಕೋದವನು, ಪರಿಶ್ರಮ ಮಾಡೋದವನು, ಶ್ರಮ ಪಡೋದವನು, ನಾಳೆ ಹೆಚ್ಚು ಕಡಿಮೆ ಆದ್ರೆ ಲಾಸ್ ಆಗಿ ಬೀದಿ ಬಂದ್ ನಿಲ್ಲದವನು ಏನ್ ಸರ್ಕಾರ ಬಂದು ಸಪೋರ್ಟ್ ಮಾಡುತ್ತಾ? ಹಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾವ್ದು ಇಲ್ವಲ್ಲ. ತನ್ನ ತೆರಿಗೆ ಹಣ ಕಟ್ಟು. ಇವತ್ತು ಒಂದು ಸೈಟ್ ರಿಜಿಸ್ಟರ್ ಮಾಡ್ಬೇಕಂದ್ರು ಟ್ಯಾಕ್ಸ್ ಕಟ್ತಾನೆ, ಒಂದು ಕರೆಂಟ್ ತಗೋಬೇಕಂದ್ರು ಟ್ಯಾಕ್ಸ್ ಕಟ್ತಾನೆ, ಒಂದು ನೀರ್ ತಗೋಬೇಕಂದ್ರು ಟ್ಯಾಕ್ಸ್ ಕಟ್ತಾನೆ, ತನ್ನ ಗಾಡಿ ತಗೊಂಡ್ರು ಟ್ಯಾಕ್ಸ್ ಕಟ್ತಾನೆ, ತನ್ನ ಚಡ್ಡಿ ತಗೊಂಡ್ರು ಟ್ಯಾಕ್ಸ್ ಕಟ್ತಾನ್ರಿ ಸಾರ್ವಜನಿಕ. ಇವತ್ತು ಅಂತವ್ರು ನೀವೇನ್ರಿ ಕೊಟ್ಟಿದ್ದೀರ ರಿಟರ್ನ್ಸ್? ನಿಮ್ಮ ಯೋಗ್ಯತೆಗಳಿಗೆ ಒಂದು ಒಳ್ಳೆ ರೋಡ್ ಕೊಟ್ಟಿಲ್ಲ. ಇದೇ ನಾವು ಯಾವ್ದು ಕರ್ನಾಟಕ ಬಾರ್ಡರ್ ದಾಟಿದೀವಿ, ಕರ್ನಾಟಕದ ಒಳಗಡೆ ರಸ್ತೆ ಇಲ್ಲ ರೀ. ಕೇರಳ ಎಂಟ್ರಿ ಆಗ್ತಿದ್ದಂಗೆ ಅದ್ಭುತವಾದ ರೋಡ್ ಇತ್ತಲ್ಲಿ. ಯಾಕೆ ಮಳೆ ಕರ್ನಾಟಕದಲ್ಲಿ ಇದ್ದಂಗೆ ಕೇರಳದಲ್ಲಿ ಇಲ್ವಾ ಕರೆಂಟ್? ನಿಮ್ಮ ಯೋಗ್ಯತೆಗಳಿಗೆ ಒಂದು ಒಳ್ಳೆ ರೋಡ್ ಕೊಡಕ್ಕಾಗಲ್ಲ. ನೀವೆಲ್ಲ ಕಾನೂನು ಕಟ್ಟುಪಾಡುಗಳನ್ನ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಬೇಜಾರಾಯ್ತು. ಇಲ್ಲಿ ಬಂದು ಕೇಳಿದಾಗ ಇನ್ನೂ ಬೇಜಾರಾಯ್ತು. ಪ್ರತಿಯೊಬ್ಬರಿಗೂ ಕೊಡ್ಬೇಕಾದಂತ ಸವಲತ್ತುಗಳನ್ನ ಕೊಡ್ತಿರುವಂತ ಬೇರೆ ರಾಜ್ಯಗಳು, ಆದ್ರೆ ಯಾವುದೇ ಸವಲತ್ತುಗಳನ್ನ ಕೊಡದೆ, ಕರೆಂಟ್ ಕೊಡದೆ ಇವತ್ತು ಎಣಗಿಸ್ತಿರುವಂತ ಕರ್ನಾಟಕ ಸರ್ಕಾರಗಳು ನಾಚಿಕೆ ಇರಬೇಕು, ನಾಚಿಕೆ ಆಗ್ಬೇಕು ಇವ್ರಿಗೆ. ಇವರ ತ್ರಿಷೆ ತೀರ್ಸ್ಕೊಳ್ಳೋದಕ್ಕೆ, ಇವರ ಆಸೆ ಆಕಾಂಕ್ಷೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ, ಇವರ ಹಣದ ಮೂಲ ಹುಡುಕೋದಕ್ಕೆ ಈ ರೀತಿಯ ಕಾನೂನುಗಳು ಬರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನ ವಿರೋಧಿಸೋಣ. ಮುಂದಿನ ದಿನಗಳಲ್ಲಿ ಸಾಮೂಹಿಕವಾಗಿ ಪ್ರತಿಯೊಬ್ರು ಕೈ ಜೋಡಿಸಿ, ಅದು ಗ್ರಾಹಕರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಪ್ರತಿಯೊಬ್ರು ಕೈ ಜೋಡಿಸಿ ಇದರ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಇವತ್ತು ಮನೆ ಕಟ್ಟಿಲ್ಲ ಅಂದ್ರೆ ಹಲವಾರು ಜನಕ್ಕೆ ಇವತ್ತು
ಲೇಬರ್ ಇರಲ್ಲ, ನಾಳೆ ದಿನ ಏನು ಈ ರಿಟೇಲರ್ಸ್ ಇರಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಈ ಕಾನೂನಿಗೆ ಒಂದು ಸರಿಯಾದ ಫಲಶ್ರುತಿ ಕೊಡಬೇಕು. ಬೇಗ ಈ ಒಂದು ಸಮಸ್ಯೆ ಬಗೆಹರಿಲಿ, ಆದಷ್ಟು ಬೇಗ ಗ್ರಾಹಕರಿಗೆ ಒಂದು ರಿಲೀಫ್ ಸಿಗ್ಲಿ, ಆದಷ್ಟು ಬೇಗ ಗ್ರಾಹಕರಿಗೆ ಕರೆಂಟ್ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಲೈವ್ ಎಲ್ಲಿ ಇವತ್ತು ನಾವೇನು ಮಟ್ಟನಲ್ಲೂರಲ್ಲಿ ಏನಿದೀವಿ ಈ ಲೈವ್ನ ಇಲ್ಲಿಯೇ ಮುಗಿಸ್ತೀವಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದೀವಿ, ಅಲ್ಲಿ ಹೋಗಿ ಅಲ್ಲೂ ವಿಚಾರಿಸ್ತೀವಿ, ಅಲ್ಲಿ ಅಧಿಕಾರಿಗಳ ಹತ್ರ ವಿಚಾರಿಸ್ತೀವಿ, ಅಲ್ಲಿಗ ಸಾರ್ವಜನಿಕರನ್ನ ಹತ್ರ ವಿಚಾರಿಸಿ ಏನ್ ಪರಿಸ್ಥಿತಿ ಅಂತ ತಿಳ್ಕೊಂಡು ಮತ್ತೆ ಲೈವ್ ಬರುವಂತ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ಅಲ್ಲಿ ಸಿಕ್ಕರೆ, ಅಲ್ಲಿ ರೆಸ್ಪಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀವಿ. ಇಲ್ಲಿವರೆಗೂ ಲೈವ್ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತು ಈ ಲೈವ್ನ ಆದಷ್ಟು ಶೇರ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಆಗ್ಲಿ, ಬೇರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತಾಗ್ಲಿ. ಧನ್ಯವಾದಗಳು.